ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವಿಪ್ರಸಿ ಚಾನಲ್. ಎಲ್ಲರ ಹಾಗೆ ಮದುವೆ ಆದಮೇಲೆ ವೆಲಂಕಣಿ ಹೋಗಬೇಕು ಅಂತ ತುಂಬ ಆಸೆಯಿಂದ ಇದ್ದೀವಿ. ಆದರೆ ಫೈನಲಿ ನಮಗೆ ಆಗಲೇ ಇಲ್ಲ. 1 ಇಯರ್ ಆದರೂ ಕೂಡ ಒಂದಿಲ್ಲಾದರೆ ಒಂದು ಕೆಲಸ ಬಂದು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಫೈನಲಿ ಇವತ್ತು ಆ ದಿನ ಬಂದಿದೆ. ಸೊ ವೆಲಂಕಣಿ ಹೋಗ್ತಾ ಇದ್ದೀವಿ. ಟ್ರೈನ್ ಇವಾಗಷ್ಟೇ ಬಂದಿದೆ. ಸೊ ನಾವು ಕುತ್ಕೊಂಡಿದ್ದೀವಿ. ಎಕ್ಸಾಕ್ಟ್ಲಿ 1:05ಗೆ ಹೊರಡ್ತದೆ. ಸೊ ನಿಮ್ಮ ಜೊತೆಗೆ ಎಲ್ಲವನ್ನೂ ಕೂಡ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್ ಗೈಸ್. ಇವಾಗ ಜಸ್ಟ್ ಟ್ರೈನ್ ಸ್ಟಾರ್ಟ್ ಆಯಿತು. ಹೋಗ್ತಾ ಇದ್ದೀವಿ. ನೋಡುವ ಆನ್ ದ ವೇ ಹೇಗಿರ್ತದೆ ಜರ್ನಿ ಅಂತೇಳಿ. ಫಸ್ಟ್ ಟೈಮ್ ನಾನು ವಂದೇ ಭಾರತ್ ಟ್ರೈನನ್ನು ಟ್ರಾವೆಲ್ ಮಾಡ್ತಾ ಇರೋದು. ನೋಡುವ, ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇದೆ ಇನ್ನುವರೆಗೆ. ನೋಡುವ ಗೈಸ್. ಫುಡ್ ಆರ್ಡರ್ ಮಾಡಿದ್ದೀವಿ, ಚಿಕನ್ ಬಿರಿಯಾನಿ. ಇವಾಗ ಜಸ್ಟ್ ಬಂದಿದೆ. ಯಾಕಂದರೆ ನಾವು ಇಲ್ಲಿಂದ ಚೆನ್ನೈ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಮೈಸೂರಿಂದ ಚೆನ್ನೈ ವಂದೇ ಭಾರತ್ ಟ್ರೈನಲ್ಲಿ. ಸೊ ನಾವು 7:20ಗೆ ಚೆನ್ನೈ ರೀಚ್ ಆಗ್ತಿದ್ದೀವಿ. ಅಲ್ಲಿಂದ 10:15ಗೆ ನಮ್ಮದು ಬಸ್ ಇದೆ. ಸೊ ಇವಾಗ ತುಂಬ ಹಸು ಆಗ್ತಾ ಇದೆ. ಫಸ್ಟ್ ಊಟ ಮಾಡ್ಕೊಳ್ತೀವಿ. ಈ ಥರ ಪ್ಲೇಟಲ್ಲಿ ಊಟ ತಂದು ಕೊಡ್ತಾರೆ, ಹಾಗೂ 2 ವಾಟರ್ ಬಾಟಲನ್ನು ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಾರೆ. 2.5 hours ಸ್ಪೆಂಡ್ ಮಾಡಿದ್ದೀವಿ ವಂದೇ ಭಾರತ್ ಟ್ರೈನಲ್ಲಿ. ಸೊ ಫುಲ್ ಅಲ್ಲಿ ತನಕ, ಬ್ಯಾಂಗ್ಳೂರು ಬರೋ ತನಕ ಫುಲ್ ಖಾಲಿ ಇತ್ತು. ಬ್ಯಾಂಗ್ಳೂರು ಬಂದ ತಕ್ಷಣ ತುಂಬ ರಶ್ ಆಗಿದೆ. ಫುಲ್ ಒಂದು ಸೀಟು ಖಾಲಿ ಇಲ್ಲ, ಫುಲ್ ರಶ್ ಆಗಿದೆ. ಸೊ ಇವಾಗ ಸ್ನ್ಯಾಕ್ಸ್ ಟೈಮು. ಸ್ನ್ಯಾಕ್ಸನ್ನು ಆರ್ಡರ್ ಮಾಡಿದ್ದೀವಿ, ಪ್ಲಸ್ ಟೀ ಕೂಡ ಆರ್ಡರ್ ಮಾಡಿದ್ದೀವಿ. ಇನ್ನೂ ತನಕ ಟೀ ಬಂದಿಲ್ಲ. ಟೀಗೆ ವೆಯ್ಟ್ ಮಾಡ್ತಾ ಇದ್ದೀವಿ. 70 rupeesಗೆ ಇಷ್ಟೆಲ್ಲ ಐಟಮ್ಸ್ ಕೊಡ್ತಾರೆ, ಹಾಗೂ ಇದರಲ್ಲಿ ಇನ್ಸ್ಟೆಂಟ್ ಟೀ ಪ್ಯಾಕೆಟ್ ಕೂಡ ಇದೆ. ಕ್ರೀಮ್ ಬನ್ನು ತುಂಬ ಚೆನ್ನಾಗಿದೆ. ಇವಾಗ ಟೀ ಬಂದಿದೆ. ಇವಾಗ ಜಸ್ಟ್ ನಾವು ಚೆನ್ನೈಗೆ ಬಂದು ರೀಚ್ ಆಗಿದ್ದೀವಿ. ಸೊ ನಮ್ಮ ನೆಕ್ಸ್ಟ್ ಬಸ್ ಚೆನ್ನೈಯಿಂದ ವೆಲಂಕಣಿ ಹೋಗಲಿಕ್ಕೆ 10:15ಗಿದೆ. ನಾವು ಮರೈನ್ ಬೀಚಿಗೆ ಬಂದಿದ್ದೀವಿ. ಜಸ್ಟ್ ಎಂಟರ್ ಆಗ್ತಾ ಇದ್ದೀವಿ. ಫೋಟೋ ಕಟ್ಟಪಟ್ಟ ಸೊ ನಾವು ಮರೈನ್ ಬೀಚ್ ಹತ್ರ ಬಂದಿದ್ದೀವಿ. ಇಲ್ಲಿ ಫುಲ್ ಈ ಥರ ಶಾಪ್ಸ್ ಇದೆ. ಈ ಥರ ಫುಲ್ ಇಲ್ಲಿಂದ ಅಲ್ಲಿ ತನಕ ಫುಲ್ ಶಾಪ್ಸ್ ಇದೆ. ಹಾಗೆಲ್ಲ ಇಲ್ಲೇನಾದರೂ ತಗೊಳ್ಳುವ ಅಂತ ಹೇಳಿ ಬಂದಿದ್ದೀವಿ. ನೋಡುವ, ಇಲ್ಲೇನೂ ಸಿಗ್ತಾ ಇಲ್ಲ. ಅಲ್ಲಿ ಏನೂ ಕೂಡ ಸಿಕ್ಕಿಲ್ಲ. ಸೊ ಮುಂದೆ ಹೋಗ್ತಾ ಇದ್ದೀವಿ. ಎಷ್ಟು ನಡಿಬೇಕು ನೋಡಿ.
ಇಲ್ಲಿ ಫ್ರೆಶ್ ಮೀನನ್ನು ಫ್ರೈ ಮಾಡಿ ಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ತುಂಬ ಸ್ಟಾಲ್ಸ್ ಇದೆ. ಇಲ್ಲಿ ನೋಡಿ, ಫುಲ್ ಚಾಟ್ಸ್, ಫಿಶ್ ಎಲ್ಲವನ್ನೂ ಕೂಡ ಇಲ್ಲಿ ಸಿಗ್ತದೆ. ಫುಲ್ ಅಲ್ಲಿ ತನಕ ಇದೆ. ಫೈನಲಿ ಎಷ್ಟು ನಡೆದು ಬೀಚ್ ಹತ್ರ ಬಂದಿದ್ದೀವಿ. ಸೌಂಡನ್ನು ಇಗ್ನೋರ್ ಮಾಡಿ, ಯಾಕಂದರೆ ಇಲ್ಲಿ ತುಂಬ ಕ್ರೌಡ್ ಇದೆ ಹಾಗೂ ತುಂಬ ಗಾಳಿ ಕೂಡ ಇದೆ. ಇಲ್ಲಿ ನೋಡಿ, ಕಲ್ಕೈ ಇಲ್ಲಿ ನೋಡಿ, ಕ್ರ್ಯಾಬ್. ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ನಡಿಬೇಕು ಫುಲ್ ಬೀಚಿಗೆ ಹೋಗೋದಾದರೆ. ಬೀಚಿಗೆ ನಡೆದು ಸಾಕಾಗಿದೆ. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ. ಹಾಗೆ ಇದು ಮಾವಿನಕಾಯಿ ಮತ್ತು ನೇರಳೆ ಹಣ್ಣು ತಿಂತಾ ಇದ್ದೀವಿ. ಸ್ವಲ್ಪ ಬ್ರೇಕು. 7:20ಗೆ ಚೆನ್ನೈ ರೀಚ್ ಆಗಿರ್ತೀವಿ. ಸೊ 7:20 ರೀಚ್ ಆಗಿದ ತಕ್ಷಣ ನಾವು ಹೋಗಿದ್ದು, ಅಂದರೆ ನಮ್ಮದು ಬಸ್ 10:15ಗೆ ಇತ್ತು. ಸೊ ನಮಗೆ 2.5 hours ಟೈಮ್ ಇದೆ ಅಂತ ಹೇಳಿ ನಾವು ಮೆರೈನ್ ಬೀಚಿಗೆ ಹೋಗಿದ್ವಿ. ಸೊ ಅಲ್ಲಿ ಹೋಗಿ ಆಲ್ಮೋಸ್ಟ್ 1.5 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗಿ ಫುಲ್ ಸುಸ್ತಾಗಿ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಸೊ ಅಲ್ಲಿಂದ ನಾವು ಬಸ್ಸಲ್ಲಿ ಪಿಕಪ್ ಇದೆ ಅಲ್ಲ, ಅಲ್ಲಿ ಬಂದು ಊಟ ಮುಗಿಸ್ಕೊಂಡು ಇವಾಗ ಫೈನಲಿ ನಮ್ಮ ಬಸ್ ಬಂತು. ಸೊ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಸೊ ಇವಾಗ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನೋಡಿ, ಫುಲ್ ಸುಸ್ತಾಗಿದ್ದಾರೆ. ಸೊ ಗೈಸ್, ಇವಾಗ ಮಲ್ಗೋ ಟೈಮು. ಸೊ ನಾಳೆ ಬೆಳಗ್ಗೆ ಸಿಗ್ತೀವಿ. ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ, ಯಾಕಂದರೆ 5:30 ರೀಚ್ ಆಗಿದ್ದೀವಿ. ಫುಲ್ ನಿದ್ದೆ ಕಣ್ಣಲ್ಲಿದ್ದೆ. ಸೊ ವಿಡಿಯೋ ಮಾಡಲಿಕ್ಕಾಗಿಲ್ಲ. 5:30 ರೀಚ್ ಆಗಿದ ತಕ್ಷಣವೇ ನಾವು ಇಲ್ಲಿ ಒಂದು ರೂಮ್ ತೊಗೊಂಡಿದ್ವಿ. ರೂಮ್ ತೊಗೊಂಡು ಫುಲ್ ಮಲ್ಕೊಂಡು ಇವಾಗ ಜಸ್ಟ್ ರೆಡಿಯಾಗಿ ಚರ್ಚಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ನಮ್ಮ ರೂಮ್ ಎದುರುಗಡೆ ಈ ಥರ ಬೀಚಸ್ ಇದೆ. ಫುಲ್ ಬೀಚಸ್. ಮೇ ಬಿ ಇಲ್ಲಿ ಫಿಶ್ ಕೂಡ ಬರುತ್ತೆ ಅನಿಸುತ್ತೆ, ಹಿಡಿತಾರೆ ಅನಿಸುತ್ತೆ ಈವ್ನಿಂಗ್ ಟೈಮಲ್ಲಿ. ಇಲ್ಲಿ ಪೂರ ಇದೆ. ಫೈನಲಿ ಅವ್ರದ್ದು ಹರಕೆಯನ್ನು ಕ್ಲಿಯರ್ ಆಯಿತು. ಸೊ ಇವಾಗ ಚರ್ಚ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೊಂದು ಚರ್ಚು. ಇಲ್ಲಿ ತುಂಬ ಚರ್ಚ್ ಇದೆ. ಸೊ ಇಲ್ಲಿ ಇನ್ನೊಂದು ಚರ್ಚಿಗೆ ಹೋಗ್ತಾ ಇದ್ದೀವಿ. ಚರ್ಚಿಂದೆಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಊಟಕ್ಕೆ ಬಂದಿದ್ದೀವಿ. ಆರ್ಡರ್ ಕೊಟ್ಟಿದ್ದೀವಿ. ಊಟ ಬರ್ಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಊಟ ಬಂದಿದೆ, ಊಟ ಮಾಡ್ತಾ ಇದ್ದೀವಿ. ತುಂಬ ಹಸಿವಾಗಿದೆ. ನೋಡಿ, ಫಿಶ್ ಫ್ರೈ, ಬಾಯ್ಲ್ಡ್ ರೈಸ್ ವಿತ್ ಫಿಶ್ ಕರಿ, ಪ್ರಾನ್ ಸುಕ್ಕ,